Hey guys, welcome to my channel. This is my first video. Uh, ಮತ್ತೆ ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ ನಂಗೂ ಹಂಗೆ ಅನ್ನಿಸ್ತಾ ಐತೆ. ಎಲ್ರಿಗೂ welcome to my YouTube channel. ಫಸ್ಟ್ ಆಫ್ ಆಲ್ ನಂಗೆ ವಿಡಿಯೋ ಅಂದ್ರೆ ಸ್ವಲ್ಪ ಅಲರ್ಜಿ. ಫೋಟೋಸ್ ತುಂಬ ತಗೊಳ್ತೀನಿ. ಹುಡುಗಿರಲ್ಲ ಅಫ್ಕೋರ್ಸ್ ಜಾಸ್ತಿ ಫೋಟೋಸ್ನ ತಗೊಳ್ತಾರೆ, ಬಟ್ ನನಗೆ ಫೋಟೋಸ್ ಇಷ್ಟ, ವಿಡಿಯೋಸ್ ಇಷ್ಟ ಆಗಲ್ಲ. ಆದರೆ ವಿಡಿಯೋಸ್ನ ಟ್ರೈ ಮಾಡ್ತಾ ಇದ್ದೀನಿ ಇವಾಗ. ಹೆಂಗೋ ಏನು ಕಥೆನೋ ಗೊತ್ತಿಲ್ಲ. ನ್ಯಾಚುರಲ್ ಆಗಿ ತುಂಬ ಮಾತಾಡ್ತೀನಿ. ನಮ್ಮ ಫ್ರೆಂಡ್ಸು, ನಮ್ದು ಹತ್ತಿರ ಇರೋರು ಯಾರಾದರೂ ಸಿಕ್ಕಿದರೆ, ಕಂಫರ್ಟ್ ಝೋನ್ ಇರೋ ತುಂಬ ಮಾತಾಡ್ತೀನಿ. ಬಟ್ ಈ ವಿಡಿಯೋ ಕ್ಯಾಮ್ರಾ ಮುಂದೆ ನಂಗೆ ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಒಬ್ಬೊಬ್ಬರೇ ಮಾತಾಡ್ಕೊಳ್ಳೋದು ಒಂಥರ ಹುಚ್ಚುತನ ಅನಿಸುತ್ತೆ ಈ ಥರ ವಿಡಿಯೋ ಮಾಡಬೇಕಾದ್ರೆ. ಅದು ಅಭ್ಯಾಸ ಆಗೋರು ಸ್ವಲ್ಪ ಕಷ್ಟನೇ. ಸುಮ್ಮನೆ ಹಿಂಗೆ ಮೇಂಟೈನ್ ಮಾಡಬೇಕು, ನೋಡೋಣ. ಸೊ ನಾನು ಯಾವುದ್ರ ಬಗ್ಗೆ ವಿಡಿಯೋ ಮಾಡೋದು ಅಂತ ನಾನು ಕನ್ಫ್ಯೂಷನಲ್ಲಿದ್ದೀನಿ. ನನಗೆ ಗೊತ್ತಿರೋದ್ರ ಬಗ್ಗೆ ನಿಮ್ಮ ಹತ್ರ ಹೇಳ್ಕೊಳ್ಳೋದಾ ಅಥವಾ ಏನಂತಲೇ ಗೊತ್ತಾಗ್ತಾ ಇಲ್ಲ, ಯಾವ ಕಂಟೆಂಟ್ ಮೇಲೆ ವಿಡಿಯೋ ಮಾಡೋದು ಅಂತ. ಜಸ್ಟ್ ಇದು ಹೇಗೆ ಅಂದರೆ ಮನೇಲೇ ಇದ್ದು ಬೇಜಾರಾಗಿ ಏನಾದರೂ ಹೊಸದಾಗಿ ಏನಾದ್ರು ಟ್ರೈ ಮಾಡೋಣ ಅಂತ ಮಾಡ್ತಾ ಇರೋ ಕೆಲಸ ಇದು ಅಷ್ಟೇ. ನಾನು ಮೊದಲಿಂದನೂ ಎಡಿಟಿಂಗ್ ಈ ಥರ ಎಲ್ಲ ತುಂಬ ಇಷ್ಟ. ನಾನು ಕಾಲೇಜ್ ಇರುವಾಗಿಂದನೂ ಅಷ್ಟೇ ವಿಡಿಯೋಸ್ ಎಡಿಟ್ ಮಾಡೋದು ಈ ಥರ ಎಲ್ಲ ಇಷ್ಟ ಇರೋದ್ರಿಂದ ನಾನು ಮೀಮ್ಸ್ ಕೂಡ ಮಾಡ್ತಾ ಇದ್ದೆ. ಇವಾಗ ಮಾಡ್ತಾ ಇಲ್ಲ, ಯಾಕಂದರೆ ಅದ್ರ ಮೇಲೆ ಇಂಟ್ರೆಸ್ಟ್ ಹೋಗಿದೆ ಅಷ್ಟೇ. ನನಗೆ ಯೂಟ್ಯೂಬ್ದು ಒಂದು ಟ್ರೈ ಮಾಡೋಣ ಅಂತ ಅನ್ನಿಸ್ತು. ಸೊ ಮೊದಲನೇ ವಿಡಿಯೋ ಮಾಡ್ತಾ ಇದ್ದೀನಿ, ನೋಡೋಣ ಹೆಂಗಾಗುತ್ತೆ ಏನು ಅಂತ. ಅದಕ್ಕೆಲ್ಲ ನಿಮ್ಮ ಸಪೋರ್ಟ್ ಬೇಕು. ಆ್ಯಕ್ಚುಲಿ ಸ್ವಲ್ಪ ಹಿಂಗ್ ನೋಡು, ಅದ್ಯಾಕೆ ಹಿಂಗ್ ನೋಡ್ತೀಯ? ಆ್ಯಕ್ಚುಲಿ ವಿಡಿಯೋನ ತುಂಬ ತಿಂಗಳಿಗಿಂತ ಮುಂಚೆನೇ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ಏನೋ ಇವತ್ತು ಬೇಡ, ನಾಳೆ ಬೇಡ, ನನಗೆ ಕ್ಯಾಮ್ರಾ ಫಿಯರ್ ಸ್ವಲ್ಪ ಜಾಸ್ತಿನೇ. ಸೊ ವಿಡಿಯೋಗೆಲ್ಲ ನಾನು ಅಷ್ಟು ಪ್ರಿಫರೆನ್ಸ್ ಕೊಡ್ತಾ ಇರಲಿಲ್ಲ. ಇವಾಗ ಏನಾದ್ರು ಹೊಸದು ದಬಾಕೋಣ ಅಂತ ಅಂದ್ಬಿಟ್ಟು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದೇನು ಕಂಟಿನ್ಯೂ ಆಗುತ್ತಾ ಅಥವಾ ನಿಲ್ಲುತ್ತಾ ಗೊತ್ತಿಲ್ಲ. ನಾನು ಟ್ರೈ ಮಾಡ್ತೀನಿ ಅಷ್ಟೇ, ನೋಡೋಣ ಏನಾಗುತ್ತೆ. ಹಂಚ್ಕೋಬೇಕಾಗಿರೋದು ತುಂಬ ವಿಷಯಗಳಿರುತ್ತೆ. ಯಾಕಂದರೆ ನನಗೆ ಗೊತ್ತಿರೋದು ನಿಮಗೆ ಗೊತ್ತಿರಲ್ಲ, ನಿಮಗೆ ಗೊತ್ತಿರೋದು ನನಗೆ ಗೊತ್ತಿರಲ್ಲ. ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದ್ದು ನಾನು ನಿಮ್ಮ ಹತ್ರನೂ ಶೇರ್ ಮಾಡ್ಕೊಬೋದು. ಸೊ ನಿಮಗೆ ಚಿಕ್ಕ ಪುಟ್ಟ ವಿಷಯಗಳೇನಾದ್ರು ಇದ್ದರೆ ವಿಡಿಯೋ ಮಾಡಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಏನು ಮಾಡದೇ ಇರೋದಕ್ಕಿಂತ ಏನಾದರೂ ಮಾಡೋದೇ ಒಳ್ಳೆಯದಲ್ವಾ. ಸೊ ಆ ಉದ್ದೇಶದಿಂದ ಏನೋ ಒಂದು ಟ್ರೈ ಮಾಡ್ತಾ ಇದ್ದೀನಿ. ಇದಕ್ಕೆಲ್ಲ ನಿಮ್ಮ ಸಪೋರ್ಟ್ ಬೇಕು, ಎನ್ಕರೇಜ್ಮೆಂಟ್ ಬೇಕು. ಸೊ ನೋಡೋಣ ಏನು ಮಾತಾಡೋದು ಅಂತಲೇ ನಿಜ ಗೊತ್ತಾಗ್ತಾ ಇಲ್ಲ, ಯಾಕಂದರೆ ಇದು ಫಸ್ಟ್ ವಿಡಿಯೋ ಆಗಿರೋದ್ರಿಂದ ನಾನೇ ಕನ್ಫ್ಯೂಷನಲ್ಲಿ ಇದ್ದೀನಿ. ಯಾವ ಥರ ಮಾತಾಡಬೇಕು, ಹಿಂಗೆ ಮಾತಾಡಬೇಕು ಅಂತ ಏನೂ ಗೊತ್ತಿಲ್ಲ. ಏನಾದ್ರು ಓವರ್ ಆ್ಯಕ್ಟಿಂಗ್ ಮಾತಾಡ್ತಿದ್ದೀನ ಅದು ಗೊತ್ತಿಲ್ಲ ನನಗೆ. ಎಲ್ರದ್ದು ಅಭಿಪ್ರಾಯ ಹೆಂಗಿದೆ ನೋಡೋಣ. ಇದೊಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಸೊ ನನ್ನ ಫ್ರೆಂಡ್ಸ್ ಎಲ್ಲ ಸಜೆಷನ್ ಕೊಡ್ತಾರೆ, ಇದನ್ನ ಇಂಪ್ರೂವ್ ಮಾಡ್ಕೋಬೇಕು, ಇದು ಚೆನ್ನಾಗಿದೆ ಅಂತ. ನಂದು ಒಂದಿಬ್ಬರು ಫ್ರೆಂಡ್ಸ್ ಕೂಡ ತುಂಬ ಅಪ್ರೋಚ್ ಮಾಡಿದರು, ವಿಡಿಯೋಸ್ ಮಾಡು, ಸುಮ್ಮನೆ ಏನು ಮಾಡ್ತೀನಿ, ನಿನಗೆ ಅದರಲ್ಲೆಲ್ಲ ಇಂಟ್ರೆಸ್ಟ್ ಇದೆಯಲ್ಲ, ಟ್ರೈ ಮಾಡು ಅಂತ. ಸೊ ಅದರಿಂದ ಸ್ಟಾರ್ಟ್ ಮಾಡಿದ್ದೀನಿ, ನೋಡೋಣ. ಇವಾಗ ನಿಮಗೆ ಯಾವ ವಿಷಯದ ಬಗ್ಗೆ ಏನಾದರೂ ಕ್ಲಾರಿಟಿ ಬೇಕಾ ಅಥವಾ ಒಂದು ವಿಷಯದ ಬಗ್ಗೆ ನಿಮ್ಗೆ ತಿಳ್ಕೊಬೇಕಾಗಿರುತ್ತೆ, ಅದು ನಿಮಗೆ ಟೈಮ್ ಇರಲ್ಲ ಅಥವಾ ಗೊತ್ತಿರಲ್ಲ. ಸೊ ಆ ಥರ ವಿಷಯಗಳೇನಾದ್ರು ಇದ್ದರೆ ನನಗೆ ಕಮೆಂಟ್ ಮಾಡಿ, ನಾನು ಅದ್ರ ಬಗ್ಗೆ ರಿಸರ್ಚ್ ಮಾಡಿ ಒಂದು ವಿಡಿಯೋ ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಪಾಸ್ಪೋರ್ಟ್ಗೆ ಅಪ್ಲೈ ಮಾಡಬೇಕು, ಅದು ಹೆಂಗೆ ಗೊತ್ತಿಲ್ಲ ಏನು, ಈ ಥರ ಏನಾದ್ರು ಕಮೆಂಟ್ ಮಾಡಿದರೆ ನಾನು ಅದ್ರ ಬಗ್ಗೆ ಗೊತ್ತಿದ್ದರೆ ಡೈರೆಕ್ಟಾಗಿ ವಿಡಿಯೋ ಮಾಡ್ತೀನಿ. ಗೊತ್ತಿಲ್ಲ ಅಂದರೆ ಫುಲ್ ರಿಸರ್ಚ್ ಮಾಡಿ ನಿಮಗೆ ಹೆಂಗೆ ಏನು ಅಂತ ಅಪ್ಲೈ ಮಾಡೋದು ಹೆಂಗೆ ಅಂತ ತಿಳಿಸ್ಕೊಡ್ತೀನಿ. ಸೊ ಈ ಥರ ಅದು ಯಾವುದು ಕ್ಯಾಟಗರಿ ಆದರೂ ಆಗಿರ್ಬೋದು, ನನಗೆ ಗೊತ್ತಿದ್ದರೆ, ನನಗೆ ಆ ವಿಷಯದ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಸಿಕ್ಕಿದರೆ ಖಂಡಿತ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಮೊಬೈಲ್ನು ಕೂಡ ಯಾವ ಆ್ಯಂಗಲಲ್ಲಿ ಇಡಬೇಕು ಏನು ಎಂತ ಗೊತ್ತಿಲ್ಲ ನನಗೆ. ಸುಮ್ಮನೆ ಜಸ್ಟ್
ಇಟ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಮತ್ತೆ ನಾಳೆ ಅಂತ ಅಂದ್ಕೊಂಡು ಮುಂದೆ ಹಾಕೋದು ಬೇಡ ಅಂತ ಸಡನ್ನಾಗಿ ಮಾಡಬೇಕು ಅಂತ ಅನ್ನಿಸ್ತು, ವಿಡಿಯೋ ಮಾಡ್ತಾ ಇದ್ದೀನಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಅದರ ಪಕ್ಕದಲ್ಲಿ ಒಂದು ಬೆಲ್ ಐಕಾನ್ ಇರುತ್ತೆ, ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ನಾನು ಏನೇ ಒಂದು ರೀಲ್ಸ್ ಅಲ್ಲ ವೀಡಿಯೋಸು ಶಾರ್ಟ್ಸು ಏನು ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಅಂತ. ನೆಕ್ಸ್ಟಿಂದ ಇಂಟ್ರೆಸ್ಟಿಂಗ್ ಆಗಿರೋ ಅಂಥ ಟಾಪಿಕ್ನ ತಗೊಬಂದು ವಿಡಿಯೋ ಮಾಡ್ತೀನಿ. ಇದು ನನ್ನ ಮೊದಲನೇ ವಿಡಿಯೋ, ಹೆಂಗೆ ಬಂದಿದೆ ಏನು ಗೊತ್ತಿಲ್ಲ, ಜಸ್ಟ್ ಟ್ರೈ ಮಾಡ್ತಿರೋದಷ್ಟೇ, ಹೆಂಗಿರೋದು ನೋಡೋಣ ಅಂತ. ಇದನ್ನ ಅಪ್ಲೋಡ್ ಮಾಡ್ತೀನಾ ಇಲ್ವೋ ಅನ್ನೋದು ಗೊತ್ತಿಲ್ಲ. ಎಲ್ಲ ವಿಡಿಯೋ ಎಲ್ಲ ಮುಗಿದ್ಮೇಲೆ ಒಂದ್ಸಲ ನೋಡಿ ಅಪ್ಲೋಡ್ ಮಾಡಬೇಕು ಅಂತ ಅನ್ಸಿದ್ರೆ ಮಾಡ್ತೀನಿ. ಸೊ ಸದ್ಯಕ್ಕೆ ಇಷ್ಟು ಸಾಕು. ನೆಕ್ಸ್ಟಿಂದ ಎಲ್ಲ ನನ್ನ ಬಗ್ಗೆ ಇಂಟ್ರೊಡ್ಯೂಸ್ ಆಗಲಿ ಅಥವಾ ಏನೇ ಒಂದು ಇರ್ಬೋದು, ನೆಕ್ಸ್ಟ್ ವಿಡಿಯೋ ಅಂತ ಹೇಳ್ತಾ ಹೋಗ್ತೀನಿ. ತುಂಬ ಡಿಮ್ಯಾಂಡ್ ಏನಿದೆ ಸದ್ಯಕ್ಕೆ ಅಂತ ಅಂದರೆ, ನಾವು ಫಾರಿನ್ ಟ್ರಿಪ್ ಹೋಗಿ ಬಂದ್ವಿ ಲಾಸ್ಟ್ ಮಂತ್ ಎಂಡಿಂಗಲ್ಲಿ. ಸೊ ಎಲ್ರೂ ಅದ್ರ ಬಗ್ಗೆನೇ ಕೇಳ್ತಾಯಿದ್ರು, ಅದು ಕಾಸ್ಟ್ ಎಷ್ಟಾಯಿತು, ಟಿಕೆಟ್ ಎಷ್ಟಾಯಿತು, ಮತ್ತು ಅಲ್ಲಿ ನೀವು ಇರೋದಕ್ಕೆ ಎಷ್ಟು ಖರ್ಚಾಯಿತು, ಎಷ್ಟು ದಿನ ಹೋಗಿ ಬಂದ್ರಿ, ಯಾವ್ಯಾವ ಪ್ಲೇಸ್ ಹೋಗಿ ಬಂದ್ರಿ, ಫಾರಿನಲ್ಲೆಲ್ಲ ನಿಮ್ಗೆ ಸೇಫ್ ಅನಿಸುತ್ತಾ, ಇಂಗ್ಲೀಷ್ ಬರಲೇಬೇಕಾ ಅಲ್ಲಿ ಫಾರಿನಿಗೆ ಹೋದರೆ, ಇಂಗ್ಲೀಷ್ ಇಲ್ಲ ಅಂತ ಸರ್ವೈವ್ ಆಗೋಕ್ಕಾಗಲ್ವಾ, ಫುಡ್ ಎಲ್ಲ ಅಡ್ಜಸ್ಟ್ ಆಗುತ್ತಾ, ವೆದರ್ ಹೆಂಗಿದೆ, ಇದೆಲ್ಲ ಕ್ವಶನ್ ಕೇಳ್ತಾ ಇದ್ದು. ನಾನು ಕೆಲವರಿಗೆ ಅಷ್ಟೇ ಆನ್ಸರ್ ಮಾಡಿದ್ದೀನಿ, ಯಾಕಂದರೆ ಅಷ್ಟೊಂದೆಲ್ಲ ಹಂಗೆ ಆನ್ಸರ್ ಮಾಡೋಕ್ಕಾಗಲ್ಲ. ವಿಡಿಯೋ ಮಾಡಾಕಿದ್ರೆ ಎಲ್ರಿಗೂ ಗೊತ್ತಾಗುತ್ತೆ, ಯಾವಾಗ ಬೇಕಾದರೂ ನೋಡ್ಬೋದು, ಎಲ್ಲ ಡೀಟೇಲ್ಸು ಒಂದೇ ವಿಡಿಯೋದಲ್ಲಿ ಇರುತ್ತೆ. ಸೊ ಅದ್ರ ಬಗ್ಗೆ ಮಾಡೋಣ ನೆಕ್ಸ್ಟ್ ಅಂತ ಅಂದ್ಕೊಂಡಿದ್ದೀನಿ. ಅದಾಗಲಿಲ್ಲ ಅಂತ ಅಥವಾ ಬೇರೆದು ಮಾಡೋಣ, ಇಲ್ಲ ಅದನ್ನೇ ಮಾಡೋಣ ಅಷ್ಟೇ. ಸದ್ಯಕ್ಕೆ ಇದು ಸಾಕು ಅಂತ ಅನ್ಕೋತೀನಿ. ಓಕೆ ಅಷ್ಟೇ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಯಾರಿಗಾದ್ರೂ ನಿಮ್ಗೆ ಬೇಕಾದವ್ರಿಗೆ ಶೇರ್ ಮಾಡ್ಕೊಡಿ. ಥ್ಯಾಂಕ್ ಯು. ಬಾಯ್ ಬಾಯ್. ಓಟ್ ಬಾ